ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕು. ಎಲ್ಲ ವಿಡಿಯೋಗಳಲ್ಲಿ ಸೋಲಾರ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ವಿ. ಯಾಕೆಂದರೆ ನಾವು ರೈತರಿದ್ದ ಕಾರಣಕ್ಕೆ ಯಾವ ಥರ ಏನು ಅಂತಂದು ಇನ್ಫಾರ್ಮೇಷನ್ ಹೇಳ್ತಿದ್ವಿ. ಏನಂದರೆ 10 HP ವರೆಗೆ, ಅಂದರೆ 3 HP, 5 HP, 7.5 HP, 10 HP ಈ 4ರಲ್ಲಿ ಮಾತ್ರ ಸಬ್ಸಿಡಿ ಇರ್ತದೆ. ಉಳಿದಂತಲ್ಲಿ ಯಾವುದೇ ಥರ 16 HP ಆ ಥರ ಅಂತಂದು ನಾನು ಭಾಳ ಮಂದಿ ಹೇಳ್ತಿದ್ರು. ಆ ಥರ ಸಬ್ಸಿಡಿ ಇಲ್ಲ. ಏನಂದರೆ ಗೌರ್ಮೆಂಟಲ್ಲಿ ಬರ್ತಕ್ಕಂಥ ಸ್ಕೀಮ್ ಬಂದಿದ್ದು 4 ಸ್ಕೀಮು, 3 ಮತ್ತು 5, 7.5, 10 HP ಆ ಥರ ಸ್ಕೀಮ್ ಇರೋದು. ಏನಾಗುತ್ತೆ ಅಂದರೆ ನಾವೆಲ್ಲ ಅಪ್ಲಿಕೇಶನ್ ಹಾಕಿ ಎಲ್ಲ ತೊಗೊಂಡಿದ್ವಿ ಆಲ್ರೆಡಿ, ಕಂಪ್ನಿಲಿಂದ ಕ್ಲೇಮ್ ಮಾಡ್ಕೊಂಡಿದ್ವಿ. ಈಗ ಏನಾಗುತ್ತೆ, ಮಳೆ ಗಾಳಿ, ಯಾಕಂದ್ರೆ ವಿಪರೀತ ಗಾಳಿ ಇರ್ತೈತೆ, ವಿಪರೀತ ಮಳೆ ಇರ್ತೈತೆ. ಆ ಟೈಮ್ದಲ್ಲಿ ಸೋಲಾರ್ಗಳು ಕಿತ್ಕೊಂಡು ಹೋಗಿದ್ದಾವೆ. ನಾವು ಬೇರೆ ಕಡೆಗೆಲ್ಲ ನೋಡಿದ್ದೀವಿ, ಆನೆಕಲ್ಲಿಗೆ ಆಗುತ್ತೆ, ಎಲ್ಲ ಆಗುತ್ತೆ. ನಮ್ಮದು ಎಕ್ಸಾಂಪಲ್ ನಮ್ಮ ಬ್ರದರ್ದು ಒಬ್ರದ್ದು ಇದ್ದಾರೆ. ಅವ್ರದ್ದು ಏನಾಗಿದೆ ನೋಡಿ, ಈ ಥರ ಡ್ಯಾಮೇಜಸ್ ಬಂದುಬಿಟ್ಟಿದೆ. ಯಾಕಂದರೆ ಮಳೆಗೆ ಟೋಟಲಿ ಕಿತ್ಕೊಂಡು ಹೋಗಿದೆ. ಆದರೆ ಇನ್ನೂ ಇಷ್ಟೆಲ್ಲ ಡ್ಯಾಮೇಜಸ್ ಆಗಿದೆ, ಇಲ್ಲ 100% ಡ್ಯಾಮೇಜಸ್ ಕಾಣ್ತಿದೆ ನೋಡಲಿಕ್ಕೆ. ಆದರೆ ಏನು ಪ್ರಾಬ್ಲಮ್ ಇಲ್ಲ, ರನ್ನಿಂಗ್ದಲ್ಲಿ ಇದೆ. ಏನಂದರೆ ನಾವು ಜೇಂಟಸ್ ಏನಿರ್ತೈತಲ್ಲ ಅದು ಕರೆಕ್ಟಾಗಿದೆ. ಬಟ್ ಇವಾಗ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟರ್ಗಳು ಕೇಸಿ ಇದನ್ನ ಕ್ಲೈಮ್ ಮಾಡಿಕೊಡಿ. ಯಾಕಂದರೆ ಈ ಥರ ಪ್ರಕೃತಿ ವಿಕೋಪ ಅಂತಾರೆ ಇದಕ್ಕೆ. ಯಾವುದೇ ಥರ ನಾವೇನು ಬೇಕಂತ ಮಾಡಿರೋದಲ್ಲ, ಪ್ರಕೃತಿ ವಿಕೋಪ ಆಗಿರೋದು. ಆದ್ರೆ ನಾವೇನು ಮಾಡಿದ್ವಿ, ಪ್ರಕೃತಿ ವಿಕೋಪ ಆದ್ರೆ ಕೂಡ ನಮ್ಗೆ ನೀರು ರಿಕ್ವೈರ್ಮೆಂಟ್ ಐತೆ ಅಂತ 10 days ಬಿಟ್ಟಿದ್ವಿ. ಅದೆಲ್ಲ GPS ಮಾಡ್ಕೊಂಡು ಹೋಗಿದ್ದಾರೆ. ಆ ನಂತರ ಬಂದು ಏನು ಮಾಡಿದ್ವಿ, ಅಲ್ಲೇ ಕಲೆಕ್ಷನ್ ಕೊಟ್ಟು ಹಂಗೆ ಸ್ಟಾರ್ಟ್ ಮಾಡಿ ನೋಡ್ತಿದ್ವಿ. ಕಂಟಿನ್ಯೂ ಆಗಿ ಏನು ಬರ್ತಕ್ಕಂಥ ನೀರಿದೆ ಅದೆಲ್ಲ ನೀರು ಕಟ್ಕೊಂಡಿವಿ. ಈಗ ನೋಡಿ, ಗಾಳಿಗೆ ಹೋಗ್ಬಾರ್ದು ಅಂತ ನಾವೇನು ಮಾಡಿದ್ವಿ, ಮತ್ತೆ ಇದು ಮಾಡಿದ್ವಿ. ಯಾಕಂದರೆ ಈ ಭಾಗದಲ್ಲಿ ಏನು ಹೇಳ್ತೀನಿ ಅಲ್ವಾ, ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಪ್ಯಾಡಿ ಮಾಡ್ತಕ್ಕಂಥ ಲ್ಯಾಂಡು, ಅಂದರೆ ಗದ್ದೆ ಮಾಡ್ತಕ್ಕಂಥದ್ದು ಲ್ಯಾಂಡು. ಏನಾಗುತ್ತೆ ಅಂದರೆ ಕುಂತ್ಕೊಂಡು ನೀರು ಕುಡಿದ ಘಟನೆ, ಎಂಥ ಸಿಮೆಂಟ್ ಹಾಕಿ ಏನು ಮಾಡಿದ್ರು ಕೂಡ ನಾವು ಆ ಜಾಗದಲ್ಲಿ ಎಂಥ ಏನಾದರೂ ಕಂಬಗಳು ಹಾಕಿ ಏನೇನು ಮಾಡಿದ್ರು ಕೂಡ ಬೆಂಡಾಗ ಚಾನ್ಸ್ ಇರುತ್ತೆ, ಭಾಗ ಚಾನ್ಸಸ್ ಇರುತ್ತೆ ಆ ಥರ. ಯಾಕಂದರೆ ಈ ಭೂಮಿ ನೀರಿನಲ್ಲಿ ನೆಲದ ಘಟನೆ ಬಾಗಿ ಬಿಡ್ತೈತೆ. ಹಂಗಾಗಿ ಸಿಮೆಂಟ್ ಜೊತೆಗೆ ಸೇರಿಸಿ ತಗೊಂಡೋಗಿದೆ. ಏನಿಲ್ಲ ಅಂದರೆ ಒಂದು 30-50 ಫೀಟು ಅದು ಕಾಣ್ತಿದ್ದಲ್ವ, ಆ ಕಂಬ ದಡ್ಡದೆಲ್ಲ ಹೋಗಿದಂತೆ. ಟೋಟಲ್ ಒಂದು ಮಡಿ ಹೇಳ್ತಿ ಅಂತ ಹೇಳ್ತಿದ್ರೆ ಅಂದರೆ ನಮ್ಗೆ ಅಷ್ಟು ದೂರ ಹೋಗಿ ಬಿದ್ದಿದೆ. ಆದ್ರೆ ತೊಗೊಂಬಂದು ಇಟ್ಕೊಂಡಿದ್ದೀವಿ ಅಷ್ಟು ಗ್ಯಾರಂಟಿ ಮೇಲೆ. ಯಾಕಂದ್ರೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ. ಈ ಕಂಪ್ನಿ ಯಾವುದು ಏನು ಅಂತಂದು ನಿಮ್ಗೆ ಮುಂದಿನ ದಿನದಲ್ಲಿ ಯಾವ ಥರ ಪ್ರೋಸೆಸ್ಸಲ್ಲಿದೆ ಏನು ಅಂತಂದು ಹೇಳ್ತೀನಿ. ಹಾಗೆ ಸಣ್ಣ ಒಂದು ಜಸ್ಟ್ ಇನ್ಫಾರ್ಮೇಷನ್ ಹೇಳ್ಬೇಕಂತಂದ್ರೆ ಏನಂದರೆ, ಇವತ್ತಿನ ದಿನದಲ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾನು ನೀನು ಅಂತಿದ್ದೀವಿ. 1 ಲಕ್ಷ ಅಪ್ಲಿಕೇಶನ್ನು 2 ವರ್ಷದಲ್ಲಿ ಬಿದ್ದಿದೆ. ಇವಾಗೇನೆ ಜಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಕೊಟ್ಟರೆ 10 ಲಕ್ಷ ಬೀಳೋ ಚಾನ್ಸಸ್ ಇದೆ ಪರ್ಮರ್ಸು. ಆ ಥರ ರಿಕ್ವೈರ್ಮೆಂಟ್ ಇದೆ. ಯಾಕಂದರೆ ಇದು ಜೆನ್ಯೂನ್ ಅಂತಂದು ಗೊತ್ತಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೆ ಸೋಲಾರ್ ಕಡೆಯಿಂದ ಲಾಸ್ಟ್ ಇಯರ್ 2 years ಏನಾಗ್ತದೆ ಅಂದರೆ ಡಿಲೇ ಮಾಡಿ ಕೊಡ್ತಿದ್ರು. ಈ ವರ್ಷ ಎಲ್ಲ ಬೇಗ ಕೊಡ್ತಿದ್ದಾರೆ. ಈಗ ಅದು 2024 ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಜಸ್ಟ್ ತೋರಿಸಿ ನೋಡಿ. ಈ ಥರ ಸ್ಟ್ರಕ್ಚರ್ನೇ ಡ್ಯಾಮೇಜಸ್ ಆಗಿದೆ. ಏನಂದರೆ ಗಾಳಿ ಮಳೆಗೆ ಕಿತ್ಕೊಂಡು ಹೋದರೆ ಯಾವುದೇ ಪೆನಲ್ ಉಳಿಯೋದಿಲ್ಲ, ಇದು ಮೋಟ್ರ್ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಕರೆವೇ. ಬಟ್ ಯಾಕಂದರೆ ಇದನ್ನು ನಾವು ಅವರೆಲ್ಲ ಬಂದು GPS ಮಾಡ್ಕೊಂಡು ಕ್ಲೇಮ್ ಮಾಡ್ಕೊತೀನಿ ನಾನು. ಯಾಕಂದರೆ ಇದಕ್ಕೆ 25 years ಇರೋದು. ಅದಕ್ಕೋಸ್ಕರ ಎಲ್ಲ ಫಾರ್ಮರ್ಗೆ ನಾನು ಕಾಲ್ ಮಾಡಿದವರಿಗೆಲ್ಲ ಹೇಳ್ತಿರ್ತಿದ್ದೆ, 25 ವರ್ಷ ವಾರಂಟಿ ಇರುತ್ತೆ, ಚೆನ್ನಾಗಿರೋ ಡಿಸ್ಟ್ರಿಬ್ಯೂಟರ್ ಹತ್ರ ನಾವು ಮಾತಾಡ್ಕೊಂಡು ತಗೋಬೇಕು ಅಂತಂದು ಹೇಳ್ತಿದ್ವಿ. ಯಾಕಂದರೆ ಈ ಥರ ಆದಾಗೆ ನಮಗೆ ಬೇಕಾಗಿದ್ದು ಇಂಪಾರ್ಟೆಂಟು ಕಂಪ್ನಿ ಡಿಸ್ಟ್ರಿಬ್ಯೂಟ್ರು ಬೇಕಾಗುತ್ತೆ. ಹಂಗಾಗಿ ಅದ್ರ ಸಲುವಾಗಿ. ಆಮೇಲೆ 2023-24ನೇ ಸಾಲಿನಲ್ಲಿ ಸ್ವಲ್ಪ ಮಂದಿ ಏನಿತ್ತಂದರೆ ಡಿಸ್ಟ್ರಿಬ್ಯೂಟ್ರ್ನ ಸೆಲೆಕ್ಷನ್ ಇದ್ದಿಲ್ಲ, ಸ್ವಲ್ಪ ಇದ್ದಿಲ್ಲ. ಆ ಡಿಸ್ಟ್ರಿಬ್ಯೂಟರ್ ಇಲ್ಲಾರ್ದೆ ನಾವೇನು ಮಾಡ್ಬೇಕಂದ್ರೆ ಗೌರ್ಮೆಂಟ್ಗೆ ಕಟ್ಟಬೇಕಾಯ್ತು. ಆ ಗೌರ್ಮೆಂಟ್ದವ್ರು ಏನು ಮಾಡ್ತಿದ್ರು, ಒಂದು ಡಿಸ್ಟಿಕ್ಕಿಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ರು. ಏನಂದರೆ ಈಗ ರಾಯಚೂರು ಡಿಸ್ಟಿಕ್ ಟೋಟಲ್ ಒಂದು ಡಿಸ್ಟ್ರಿಬ್ಯೂಟರ್ ಮೇಂಟೈನ್ ಮಾಡಬೇಕು. ಅವ್ರು ಬಿಟ್ಟಿದ್ದು ಬೇರೆ ಮೆಟೀರಿಯಲ್ ಯಾರು ಕೊಡಂಗಿಲ್ಲ. ಆ ಥರ ಕಂಡೀಷನ್ ಇಟ್ಟು ಮಾಡಿದ್ರು. ಅದು ಸಕ್ಸಸ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಓಪನ್ ಬಿಟ್ಟಿದ್ದಾರೆ. ಬಟ್ ಆ ಟೈಮ್ದಲ್ಲಿ ಮಾಡಿದಾರೆ ಏನು ಮಾಡ್ಬೇಕಂದ್ರೆ, ಇವತ್ತಿನ ದಿನದಲ್ಲಿ ಹೇಳ್ತೀನಲ್ಲ, 2023-24ರಲ್ಲಿ ಆಗ್ದರಿಗೆ ಕಾಲ್ ಬರ್ತಿದೆ, ಡಿಸ್ಟ್ರಿಬ್ಯೂಟರ್ ಕಾಲಿಂದ ಬರ್ತಿದೆ, ಒಂದು KRDL ಕಡೆಯಿಂದ ಒಂದು ಬರ್ತಿದೆ. ಇದು ಯಾವುದೇ ಫೇಕ್ ಕಾಲ್ ಇರಲ್ಲ. ಬಟ್ ನೀವೇನು ಮಾಡಿ ಕ್ರಾಸ್ ಚೆಕ್ ಮಾಡಿ ನೋಡಿ. KRDL ಯಾರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾರಾದ್ರೂ ಕಾಲ್ ಬಂದಿದ್ರೆ ಈ ಥರ ಆಗಿದೆ ಏನೋ ಸರ್, ಕರೆ ಬಂದ್ರೆ ಏನು ಅಂತಂದು. ಆಮೇಲೆ ನಿಮ್ಮ ಹತ್ರ ಅಪ್ಲಿಕೇಶನ್ ಇರ್ತಿದ್ರು, ಅಪ್ಲಿಕೇಶನ್ ನಂಬರ್ ಅವ್ರನ್ನ ಕ್ರಾಸ್ ಮಾಡಿ ನೋಡಿ. ಅವ್ರು ಕಾಲ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ನಂಬರ್ ಹೇಳಿ ಅಂತ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ನೋಡಿ. ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಅವ್ರ ಹತ್ರ ಇರ್ತೈತೆ, ಅದೆಲ್ಲ ಚೆಕ್ ಮಾಡಿ ನೋಡಿ. ಅವಾಗ ನಿಮ್ಗೆ ಕನ್ಫರ್ಮ್ ಆಗಿಂದ DD ತೆಗಿಸ್ಬೇಕು. DD ತೆಗಿಸಾದ್ಮೇಲೆ ನಿಮ್ಗೆ ಮೆಟೀರಿಯಲ್ ಬರ್ತಿದೆ. ಆ ಚಾನ್ಸಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, 2024-25 ಸಾಲಿನಲ್ಲಿ ಯಾರೆಲ್ಲ ಆನ್ಲೈನ್ ಪೇಮೆಂಟ್ ಮಾಡಲಾರ್ದೆ ಬಿಟ್ಟಿದ್ದೀರಿ, GPS ಮಾಡಿ ಎಲ್ಲ ಪ್ರೋಸೆಸ್ ಆಗಿದೆ. ಟೋಟಲ್ ಏನಂದರೆ 1 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿದ್ದೀವಿ, 40,000 ಜನ ಮಂದಿ ಕಟ್ಟಿದ್ದೀವಿ. ಈಗ ಆಲ್ರೆಡಿ ಒಂದು 27,000 ಜನ ಕಟ್ಟಿ, ಆಲ್ರೆಡಿ 30,000 ಜನ ಅನ್ಕೊಳ್ಳಿ, 30,000 ಜನಕ್ಕೆ ಮೆಟೀರಿಯಲ್ ಬಿಟ್ಟಿದೆ. ಇನ್ನೂ 10,000 ಜನಕ್ಕೆ ಮಾತ್ರ ಮೆಟೀರಿಯಲ್ ಬಾಕಿ ಇದೆ. 10,000 ಜನಕ್ಕೆ ಇನ್ನು ಸೆಪ್ಟೆಂಬರ್ವರೆಗೆ ಟೈಮ್ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಆಗುತ್ತೆ. ಅದೇನು ಪ್ರೋಸೆಸ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಕೊಡ್ತಿದ್ದಾರೆ. ಬಟ್ ಏನಂದರೆ ನಾವು ಹೇಳಿದ್ನಲ್ಲ, ಆದಷ್ಟು ಬೇಗ ಕೊಟ್ಟರೆ ನಮಗೆ
ಮೆಟೀರಿಯಲ್ ಹೊಲಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಎಲ್ಲ ಗದ್ದೆ ಹಚ್ತೀವಿ ನೋಡಿ, ತೋರಿಸ್ತೀನಿ ನೋಡಿ, ಹಿಂಗೆ ತೋರಿಸ್ತೀನಿ. ಇದೆಲ್ಲ ಗದ್ದೆ ಹಚ್ಚಿದ್ರೆ ಏನಾಗುತ್ತೆ, ನೀರು ಬಂದಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಇದನ್ನೆಲ್ಲ ಹೊತ್ಕೊಂಡ್ ಬರಕ್ ಆಗಲ್ಲ, ಯಾಕಂದ್ರೆ ಈಜಿಯಾಗಿ ಮೆಥಡಲ್ಲ. ಹಂಗಾಗಿ ಆ ಟೈಮ್ ಯಾವ ಟೈಮ್ದಲ್ಲಿ ಕೊಡ್ಬೇಕಂದ್ರೆ ಮಾರ್ಚ್, ಏಪ್ರಿಲ್, ಮೇ ಆ ಟೈಮ್ದಲ್ಲಿ ಕೊಟ್ರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ. ಭಾಳ ವಿಡಿಯೋದಲ್ಲಿ ಇದೇ ಹೇಳ್ತೀನಿ, ಮತ್ತೆ ಬೇರೆ ಬೇರೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಇದು ರಿಕ್ವೈರ್ಮೆಂಟ್. ಯಾಕಂದ್ರೆ ರೈತರ ಕಷ್ಟನ ಅರ್ಥ ಮಾಡ್ಕೊಂಡು ರೈತರು ಮಾತ್ರ, ನಾವು ರೈತರಾದಕ್ಕೆ ನಾವು ರೈತರ ಬಗ್ಗೆ ಮಾತಾಡ್ತಿದ್ವಿ. ಬಟ್ ಯಾಕಂದ್ರೆ ಈ ಟೈಮ್ದಲ್ಲಿ ಬಂದ್ರೆ ಮೆಟೀರಿಯಲ್ ನಾವು ತಗೊಂಡೋಗಿ ಶೇಪ್ ಮಾಡಿ ಇಟ್ಕೊಳಕ್ಕಾಗುತ್ತೆ. ಆನಂತರ ಈಗ ನೆಕ್ಸ್ಟು ಈ ಮಂತಲ್ಲಿ ಮೀಟಿಂಗು ಆಗಿದೆ, 10ನೇ ತಾರೀಕು ಇಲ್ಲ 8ನೇ ತಾರೀಕು ಆಗಿದೆ ಮೀಟಿಂಗು. KBLinದ ಮೀಟಿಂಗ್ ಮಾಡಿದಾರಂತೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ಏನಂತಂದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಕರೆಯೋದು ಅದ್ರ ಬಗ್ಗೆ ಮಾತಾಡಿನಿ ಅಂತ ಹೇಳಿದ್ರು. ಅದೇನಂದ್ರೆ ನೆಕ್ಸ್ಟು ಈ ಮಂತಲ್ಲಿ ಅವ್ರದ್ದು ಓಲ್ಡ್ ಅಪ್ಲಿಕೇಶನ್ 24, 23, 24 ಆಯ್ತಾ, 25, 4, 25 ಆ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾರೆಲ್ಲ ಪೇಮೆಂಟ್ ಕಟ್ಟಿಲ್ಲ ಅವ್ರಿಗೆ ಒಳ್ಳೆ ಅಲಾಟ್ಮೆಂಟು. ಏನಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರು ಹೇಳಿದ ತಕ್ಷಣ ಓಪನಲ್ಲಿ ವೆಬ್ಸೈಟಲ್ಲಿ ಇರ್ತೈತೆ. ಆ ಟೈಮ್ದಲ್ಲಿ ನಾವು ಏನು ಮಾಡ್ಬೇಕಾದ್ರೆ ನಮ್ಮ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಂತೇಸಿ ಓಪನ್ ಮಾಡಿ ನೋಡಿದ್ರೆ ಪೇಮೆಂಟ್ ಏನಾದ್ರು ಪ್ರೊಸೆಸ್ ಬಂದರೆ ಅದು ಪೇಮೆಂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ನಿಮಗೂ ಮೆಟೀರಿಯಲ್ ಬರ್ಬೋದು. ಅದಾದ ನಂತರ ನವಂಬರಲ್ಲಿ, ಡಿಸೆಂಬರಲ್ಲಿ 100% ಆಗಿ ನಾವೆಲ್ಲ ರೈತರಿಗೆ ಹೇಳ್ತಿರೋದು ಒಂದೇ, ನವಂಬರ್, ಡಿಸೆಂಬರ್. ಯಾಕಂದರೆ ಲಾಸ್ಟ್ ಇಯರು ನವಂಬರಲ್ಲಿ ಬಿಟ್ಟಿದ್ದಾರೆ, ಡಿಸೆಂಬರಲ್ಲಿ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಹಾಗಾಗಿ ನವಂಬರ್, ಡಿಸೆಂಬರಲ್ಲಿ ಹೊಸ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆ ಅಪ್ಲಿಕೇಶನ್ಗೆ ಪ್ರೋಸೆಸ್ ಹೇಳಿದ್ದೀನಿ ನಾನು. ಜಾಸ್ತಿ ಮಂದಿ ಕೇಳ್ತಿರ್ತಾರೆ, ಇದು SC ST ಗೆ ಸಪ್ರೇಟ್ ಇದೆ ಏನಂತಂದು. ಯಾವುದೇ ಥರ SC ST ಗೆ ಸಪ್ರೇಟ್ ಏನು ಬಜೆಟ್ ಅಲ್ಲ ಇದು. ಇದಿರೋದು ಎಲ್ಲ ಫಾರ್ಮರ್ಗೆ ಒಂದೇ 80% ಸಬ್ಸಿಡಿ. ಯಾವ ಥರ ಸಬ್ಸಿಡಿ ಇದೆ ಅಂತ ಫಸ್ಟ್ ಅರ್ಥ ಮಾಡಿ ಫುಲ್ ವಿಡಿಯೋ ನೋಡ್ಕೊಂಡು ಕಾಲ್ ಮಾಡಿ, ನನಗೆ ಸಜೆಷನ್ ಮಾಡ್ತೀನಿ. ಕಾಲ್ ಮಾಡಿದರೆ ಕೂಡ ಸಜೆಷನ್ ಮಾಡ್ತೀನಿ. ಫಸ್ಟು 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟು, 20% ಫಾರ್ಮರು. ಈ ಥರ ಮೂವರು ಸೇರಿ ಮಾಡಿದ್ರೆ 100% ಆಗೋದು. ಆ 20% ಫಾರ್ಮರ್ಸ್ ಹೆಂಗೆ ಕಟ್ಟಬೇಕಂತಂದರೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು, ಯಾವುದೇ ವೆಬ್ಸೈಟಲ್ಲಿ ನೀವು ಹೋಗಿ ಹಾಕಬೇಕು. ಆನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದರೆ KBLinದ ವಿಸಿಟ್ ಮಾಡ್ತಾರೆ. ಯಾರು ನಿಮ್ಮ ಅಲ್ಲಿ ಕರೆಂಟ್ ಸಪ್ಲೈ ಇರ್ತೈತೆ. KB ಅಂದರೆ ಬೇರೆ ಕಡೆಗೆ ಹಾಕಕ್ಕಾಗಲ್ಲ. ಆ ಥರ ನಿಮ್ಮ ನಿಯರೆಸ್ಟ್ ಯಾರು ಇರ್ತಾರೆ, ಕರೆಂಟ್ ಸಪ್ಲೈ ಇರುತ್ತೆ, ಆ ವಿಸಿಟಿಂದ ಲೈನ್ಮನ್ಸ್ ಬಂದು ವಿಸಿಟ್ ಮಾಡ್ತಾರೆ. ಆ GPS ಕೋಟ್ ಹಾಕಿದ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಟ್ರಿಬ್ಯೂಟರ್ ನಾವು ತೊಗೋಬೇಕು ಸೆಲೆಕ್ಷನ್. ಯಾವ ಡಿಸ್ಟ್ರಿಬ್ಯೂಟರ್ ಸೆಲೆಕ್ಷನ್ ಮಾಡ್ತಾವೆ ಆ ಡಿಸ್ಟ್ರಿಬ್ಯೂಟರ್ನಿಂದ ಬಂದ್ಕೇಸಿ ಎಷ್ಟು ಡೀಪ್ ಇದೆ, ಏನು ಕೇಬಲ್ ಎಷ್ಟು ಬೇಕು, ಮೋಟ್ರ್ ಎಷ್ಟು, ಎಸ್ಟೇಜು, ಟಪ್ ಟು ಪಂಪು ಅದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೋಗ್ತಾರೆ. ನೆಕ್ಸ್ಟ್ ಒಂದು 10 ಡೇಸ್ ಆದಮೇಲೆ ನೆಕ್ಸ್ಟ್ ಪೇಮೆಂಟ್ ಇದು ಬರ್ತಿದೆ ಫಾರ್ಮೇಟು. ಅಲ್ಲೆಲ್ಲ ನಮ್ಮ ವೆಬ್ಸೈಟ್ದಲ್ಲಿ ತೋರಿಸ್ತಿದೆ, ನಮ್ಮ ಲಾಗಿನ್ ಮಾಡಿದ್ರೆ ಯಾರು ಬಂದರು ಯಾರು ಹೋದ್ರು ನೆಕ್ಸ್ಟ್ ಏನು ಪ್ರೊಸೆಸ್ ಇದೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಪ್ರೊಸೆಸ್ ಇದೆ. ಪೇಮೆಂಟ್ ಕಟ್ಟಿಂದ 1 ಮಂತ್ ಆಗಲಿ 2 ಮಂತ್ ಆಗಲಿ ಪೇಮೆಂಟ್ ಕಟ್ಟಿಂದ ನಿಮ್ಮ ಮೆಟೀರಿಯಲ್ ಬರ್ತಿದೆ. ಯಾವುದೇ ಮೆಟೀರಿಯಲ್ ₹1 ಕೊಡೋಂಗಿಲ್ಲ, ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಈಗ GPS ಮಾಡೋಕ್ಕೆ ಯಾರು ಏನು ಬಂದಿರ್ತಾರೆ ಅವ್ರಿಗೆ ಯಾರು ₹1 ಕೊಡೋಂಗಿಲ್ಲ. ಇಲ್ಲಿವರೆಗೆ ಹೇಳಿದ್ದೀನಲ್ಲ, ಯಾರಿಗೂ ₹1 ಕೊಡ್ತಕ್ಕಂಥ ಮಾಹಿತಿ ಅಲ್ಲ. ಏನಂದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂದರೆ ಕೂಡ KDL ನಂಬರ್ಗೆ ಕಾಲ್ ಮಾಡಿ ಈ ಥರ ಪೇಮೆಂಟ್ ಆಪ್ಷನ್ ಬಿಟ್ಟಿದ್ದೀರಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಮಾಡಿ. ಯಾವುದೇ ಲಿಂಕ್ ಹಿಡ್ಕೊಂಡು ಹೋಗ್ಬೇಡಿ. ನಿಮ್ಮ ಮೊಬೈಲ್ ನಂಬರ್ಲಿಂದ ಲಾಗಿನ್ ಮಾಡ್ಕೊಂಡು ನಿಮ್ಮ OTP ಹಾಕಿದ್ರೆ ಮಾತ್ರ ಕರೆಕ್ಟ್ ಲಿಂಕು. ಯಾವುದೋ ಪೇಮೆಂಟ್ ಕಳಿಸ್ತೀನಿ, ಆ ಲಿಂಕ್ ಕಳಿಸ್ತೀನಿ ಅದು ಓದ್ತಾರೆ, ಯಾರು ಅಗ್ರಿ ಆಗಬೇಡಿ. ಈಗ ಆಲ್ರೆಡಿ ತುಂಬ ಜನ ನೋಡಿದಿರಲ್ಲ. ಮೊನ್ನೆ ನಾನು ಒಬ್ರದ್ದು ಹಾಸನದವ್ರು ಕೇಳಿದೆ, ನಾ ಫಾರ್ಮರ್ಸ್ ಹೇಳೋದು ಬೇಡ, 47,000 ಟೈಮ್ ಹಾಕ್ಸಿದ್ರೆ 8,500 ಟೈಮ್ ಹಾಕಿದ್ದಾರೆ. ಈ ಥರ ನಿಮಗೆ ಸೋಲಾರ್ ಬಂದಿದೆ ಅಂತಂದು ಯಾರು ಆ ಥರ ಯಾರು ಫ್ರೀ ಕೊಡಲ್ಲ. ಯಾರು ಡಾಕ್ಯುಮೆಂಟ್ ತೊಗೊಂಡು ಅವಾಗೆ ಮಾಡಕ್ಕೆ ಕೊಡಲ್ಲ. ನಮ್ಗೆ ಹಸುವಾಗಿತ್ತಂದ್ರೆ ಅಡುಗೆ ಮಾಡ್ಕೊಂಡು ಉಣ್ಣೋಕ್ಕೆ ಟೈಮ್ ಇರಬೇಕು, ಆವಾಗ ಹೊಟ್ಟೆ ತುಂಬೋದು. ಸುಮ್ಮನೆ ಹಸುವಾಗಿ ತಂದು ಊಟ ಕೊಡ್ತಾನೆ ಯಾರು ನಮ್ಮ ಮನೆಯವರಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಕೇಸಿ ಪೇಮೆಂಟ್ ಕಳಿಸಿ. ಇಷ್ಟು ಡ್ಯಾಮೇಜ್ ಆದರೂ ಕೂಡ ಇನ್ನೂ ರನ್ ಆಗ್ತಿದೆ ಅಂದರೆ ಚೆನ್ನಾಗಿದೆ ಮೆಟೀರಿಯಲ್ಲು. ಸೋಲಾರ್ದೇನು ಪ್ರಾಬ್ಲಮ್ ಇಲ್ಲ. ಈ ಆಲ್ರೆಡಿ ಸ್ವಲ್ಪ ಜರ ಕೊಡ್ತಿದೆ, ನೀರು ಕಡಿಮೆ ಬರ್ತಿದೆ. ಯಾವೆಲ್ಲ ಡಿಸ್ಟಿಕ್ಲಿಂದ ನೋಡ್ತಿದ್ದೀರಾ, ಏನು ಯಾರೆಲ್ಲ ಯಾವ್ಯಾವ ಬ್ರ್ಯಾಂಡ್ ಹಾಕ್ಸಿದ್ದೀರಾ ಏನು ಅಂತಂದು ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಯಾಕಂದರೆ ನಾವು ಇನ್ನೂ ಬ್ರ್ಯಾಂಡ್ಗಳ ಬಗ್ಗೆ ಸರ್ಚಿಂಗ್ ನಡೆದಿದೆ. ಯಾವ್ಯಾವ ಕಂಪ್ನಿಗಳು ಹಾಕಿದ್ದೀರಾ, ಯಾವ ಡಿಸ್ಟಿಕ್ದಲ್ಲಿ ಹಾಕಿದ್ದೀರಾ, ನಿಮ್ಮ ಡಿಸ್ಟಿಕ್ಕು ಮತ್ತು ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹೇಳಿದರೆ ನಾನು ಎಲ್ಲ ಫಾರ್ಮರ್ಸ್ಗಳಿಗೆ ಮುಂದಿನ ಬರದಿನಗಳನ್ನ ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ ಮಾಡಬಲ್ಲೆ. ಯಾಕಂದರೆ ನಾನು ಸರ್ವೆ ಮಾಡ್ತಿದ್ದೀನಿ, ಬಟ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ನಿಮ್ಮ ಡಿಸ್ಟಿಕ್ದಲ್ಲಿ ನೀವು ಈ ಥರ ಹಾಕಿದ್ದೀವಿ ಅಂತಂದು ಹೇಳಿದರೆ ನಾನು ಎಲ್ಲ ಫಾರ್ಮರ್ಗಳಿಗೆ ಈ ಥರ ಆಗ್ಬೋದು ಏನು ಅಂತಂದು ಎಕ್ಸ್ಪ್ಲೇನ್ ಮಾಡಬಲ್ಲೆ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಮುಂದಿನ ಬರ್ತಾ ಇದ್ದಲ್ಲಿ ಯಾವ ಥರ ಕ್ಲೇಮ್ ಮಾಡಿದೆವು ಏನು ಅಂತಂದು ಕೇಸಿ, ಮತ್ತು ಏನಾದರೂ ಹೆಚ್ಚಿಗೆ ಅಮೌಂಟ್ ಕೊಡಬೇಕಾಗತ್ತಾ ಏನು, ಇಲ್ಲ ಇದೇ ಅಮೌಂಟದಲ್ಲೇ ಅವರು ಏನಾದರೂ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರಾ ಏನು, ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಂದು ನೆಕ್ಸ್ಟು ಇನ್ನೊಂದು 10 ಡೇಸಲ್ಲಿ ಅವರೆಲ್ಲ ಬಂದು ಕೇಸಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ GPS ಫೋಟೋ ಕಳಿಸಿದ್ದೀವಿ, ಎಲ್ಲ ಬಂದಿದ್ದಾರೆ, ವಿಸಿಟಿಗೆ ಬಂದಿದ್ದಾರೆ. ಏನಕ್ಕೆ ಕೇಳ್ತಿದ್ವಿ ಅಂದರೆ ಲೋಕಲಲ್ಲಿ ಬಂದರೆ ಚೆನ್ನಾಗಿರ್ತದೆ ಡಿಸ್ಟ್ರಿಬ್ಯೂಟ್ರು. ಥ್ಯಾಂಕ್ ಯು.